ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಉತ್ತಂಗಿ ಗ್ರಾಮದ ಕಡೆ ಜನಪ್ರಿಯ ಶಾಸಕರಾದ ಎಲ್ ಕೃಷ್ಣ ನಾಯಕ್ ಸರ್ ಅವರು ಉತ್ತಂಗಿ ಗ್ರಾಮದ ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಶೀಲಿಸಿ ಹಾಗೂ ಊರಿನ ಬೀದಿಗಳನ್ನೆಲ್ಲ ವೀಕ್ಷಣೆ ಮಾಡುವ ಜೊತೆಗೆ ಊರಿನ ಸ್ವಚ್ಛತೆ ಹಾಗೂ ಕುಡಿಯುವ ನೀರಿನ ಶುದ್ಧತೆಯನ್ನು ವೀಕ್ಷಣೆ ಮಾಡಿದರು. ಜೊತೆಗೆ ಸುತ್ತಮುತ್ತಲಿನ ವಾತಾವರಣ ಕಡೆಗೆ ಗಮನ ಹರಿಸಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಲಹೆ ನೀಡಿದರು. ಹಾಗೂ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಊಟದ ತಟ್ಟೆ ಹಾಗೂ ನೀರು, ಹಾಲು, ಕುಡಿಯಲು ಲೋಟ ವಿತರಣೆ ಮಾಡಿ ಶಾಲೆಯ ಬಗ್ಗೆ ಅತಿ ಹೆಚ್ಚು ಗಮನ ಹರಿಸಿ ವಿದ್ಯಾರ್ಥಿಗಳಿಗೆ ನಿಮ್ಮ ತಂದೆ ತಾಯಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ತುಂಬಾ ಕಷ್ಟಪಟ್ಟು ನಿಮ್ಮನ್ನು ಶಾಲೆಗೆ ಸೇರಿಸಿದ್ದಾರೆ. ನಿಮ್ಮ ವಿದ್ಯಾಭ್ಯಾಸ ಕಡೆಗೆ ಗಮನ ಹರಿಸಿ ಚೆನ್ನಾಗಿ ಓದಿ ನಿಮ್ಮ ಶಾಲೆ ಹೆಸರು ನಿಮ್ಮ ಊರಿನ ಹೆಸರಿಗೆ ಕೀರ್ತಿ ತನ್ನಿ ಎಂದು ವಿದ್ಯಾರ್ಥಿಗಳಿಗೆ ಬುದ್ಧಿ ಮಾತನ್ನ ಹೇಳಿ ಊರಿನ ಅನೇಕ ಸಮಸ್ಯೆಗಳನ್ನು ಪರಿಶೀಲನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಶಿವಶಂಕರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಪರಿಸರ ದಿನದ ಅಂಗವಾಗಿ ಒಂದು ಸಸ್ಯವನ್ನು ನೆಟ್ಟು ಪರಿಸರ ದಿನ ಆಚರಣೆ ಮಾಡಿ ಮುಂದೆ ಊರಿನ ಅನೇಕ ಬೀದಿಗಳಿಗೆ ವೀಕ್ಷಣೆ ಮಾಡಿದರು. ಹಾಗೂ ಎಲ್ಲಾ ಸಮಸ್ಯೆಗಳಿಗೆ ಬೇಗನೆ ಕೆಲಸ ಮಾಡಿಸುವೆ ಎಂದು ನಮ್ಮ ಹೂವಿನಹಡಗಲಿಯೊಳಗೆ ಶಾಸಕರು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಗುರು ಹಿರಿಯರು ಹಾಗೂ ಯುವಕರು, ಬಿಜೆಪಿ ಮುಖಂಡರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಪಾಲ್ಗೊಂಡು ಪೂರ್ಣ ಸಮಸ್ಯೆಯನ್ನ ತೋರಿಸಿದರು. ವರದಿ ಮಂಜುನಾಥ್ ಕೆ ಉತ್ತಂಗಿ. ಅಂಬೇಡ್ಕರ್ ವಾಯ್ಸೇ ಇಲ್ಲ. ನಾವು ಮಾಡಿಸ್ಕೊಳಕನ ಸರ್ಕಾರಿ ಆಸ್ತಿನ ಹಾನಿ ಮಾಡೋಣ. ಕಟ್ ಮಾಡಿ ಹೋಲ್ ಮಾಡಿಬಿಟ್ಟಿದ್ದೀವಿ, ಅದೆಲ್ಲ ಮಣ್ಣು ಅದೇ ಥರ ಕೆಳಗಿಂದನೇ ಸ್ವಲ್ಪ ವೆಟ್ ಮಿಕ್ಸ್ ಹಾಕಿ ಸ್ವಲ್ಪ ಕಾಂಪ್ಯಾಕ್ಟ್ ಮಾಡಿ ಆಮೇಲೆ ಸಿಸಿ ಹಾಕಿ ಮುಂಚೆ ಹೆಂಗಿತ್ತ ಸರ ಮಾಡ್ತೀವಿ. ನಾಳೆ ಆಗಿಲ್ಲ ಅಂದರೆ ಕೇಸ್ ಕೊಡ್ತಾರೆ, ಎಸ್ ಆರ್ ಕೊಡ್ತಾರೆ. ಪ್ರಿನ್ಸಿಪಲ್ ಸಾಹೇಬ್ರೆ ಎಷ್ಟು ದಿನ ಇದೆ ಅಷ್ಟೇ ಅಂತ? ಈಗ ಒಂದು ಮೊದಲು ಒಂದು 15 ವರ್ಷ, ಈಗ ಒಂದು 30 ಬಂದು ನಾಳೆ ರಿಸಲ್ಟ್ ಬಂದಮೇಲೆ ಇಡ್ಲಿ ಒಂದು ಯಾರು ಹುಡುಗರು ಓದಿಸೋ ಈಗ ಫಸ್ಟಿಗೆ ಇದ್ದವರು ಇವರು ಸರ್, ಒಂದು 2-3 ವರ್ಷ ಈಗ ಫುಲ್ಲು ಬಾಯಿಗೆ ಬಿಟ್ಟರಿ ನಗಣ ಅವ್ನು ಸ್ವಲ್ಪ ಹಿಂಗೆ ಸರ್ಕಾನ ನೀವು ಯಾಕೆ ಓದಿಸಲಿಲ್ಲ, ಯಾಕೆ ಫೇಲ್ ಆದ್ರಲ್ಲ? ಯಾರು ತಲೆ ಕೆಡ್ಸ್ಕೊಂತ ಜನ ಬದುಕ್ಯಾಡ ಸರ್, ಜನ ಬದುಕ್ಯಾಡ. ಹ್ಞೂ ಸರ್, ಆಮೇಲೆ ಸರ್ ಇದ್ರದ್ದು ವರ್ಕ್ ನಡೆಯೋದು ಪೈಪ್ ಲೈನ್. ಸ್ವಲ್ಪ ಮಣ್ಣು ಹಾಕಿ ಏನು ಇದಿಲ್ಲ ಪುಟ ಸ್ವಲ್ಪ
ಸ್ವಲ್ಪ ಹಿಂದಕ್ಕೆ ಸೇರ್ಕೊಳ್ರಿ. ಫೋನ್ ಮಾಡಿ ಹೇಳ್ಯಾರಲ್ಲ ಎಷ್ಟು ಮನೆಗಳು ಈ ಸುತ್ತ 3,000 ಗೊತ್ತಾಗಲ್ಲ ಇರಕ್ಕ ಸ್ವಲ್ಪ ಕೇಳ್ತೇನೆ ಎಷ್ಟು ರೀ ಇಮಿಡಿಯೇಟ್ಲಿ ಮನೆಗೆ ಹೋಗಿ ಲಿಸ್ಟ್ ಮಾಡಿ ಸರ್ವೆ ಮಾಡಿ ನನ್ನ ಕೈಯಿಂದಾನೆ ಇವರಿಗೆಲ್ಲ ಹಕ್ಕುಪತ್ರ ಇನ್ನೊಂದು 3 ತಿಂಗಳದಾಗ ಕೊಡಿಸ್ಬೇಕು. ಒಂದು ನಿಮಿಷ ರೀ ನಾನು ಏನು ಹೇಳ್ತಾ ಇದ್ದೀನಿ ನನ್ನ ಕಡೆ ಇನ್ನೊಂದು ಟೈಮ್ ಕಳ್ಸ್ಕೊಳ್ರಿ ಕನ್ನಡದಾಗ ಹೇಳ್ತೀನಿ ನಿಮ್ಗೆ ಅರ್ಥ ಆಗಲಿಲ್ಲ ಅನ್ನಿಸುತ್ತೆ. 3 ತಿಂಗಳ ಒಳಗಡೆ 1 ತಿಂಗಳ ಹೆಚ್ಚು ಕಡಿಮೆ ನನ್ನ ಕಡೆಯಿಂದ ಅದಕ್ಕೆ ನಿಮ್ಗೆ ಹಕ್ಕುಪತ್ರ ಮತ್ತು ಈ ಸ್ವತ್ತು ನನ್ನ ಕಡೆಯಿಂದನೇ ಅಲ್ಲಿ ಟೇಬಲ್ ಹಾಕಿ ಒಬ್ಬೊಬ್ಬರಿಗೆ ನಾನು ಮನೆಗೆ ಕೊಡಬೇಕು. ಈ ಕೆಲಸ ನನಗೆ 3-4 ತಿಂಗಳದಾಗ ಉಮೇಶ ಮಾಡ್ತೀಯಾ? ಗ್ಯಾರಂಟಿನಾ? ವೆರಿ ಗುಡ್. ಅದನ್ನು ಆ ಥರ ಏನು ಮಾಡಿದ್ಯಾ? ಇದೊಂದು ಮುಗಿಸ್ಬಿಡಪ್ಪ. ಇನ್ನೊಂದು ಒಂದು ನಿಮಿಷ ನಾನು ಹೇಳ್ತೀನಕ್ಕ. ಈಗ ಹೌದಿಂದಲೇ ನೀರು ಕುಡಿಬೇಕಂತೇನಿಲ್ಲ. ಉಮೇಶ ಅದು ಒಂದು ಇದು ಮಾಡ್ತಾರೆ ಹೌಸ್ ಸಂಪ್ ಇಟ್ಟಿದ್ದಾರೆ ಅದನ್ನು ಮಾಡ್ಕೊಳ್ತೀನಿ. ಹಾಕಿರೋದು ಮಣ್ಣದು ಅದ ಮಣ್ಣು ಅದ ಬ್ಲಾಕ್ ಸಾಯಿಲ್ ಐತ ಸರ್. ಮಣ್ಣ ಎಂ ಸ್ಯಾಂಡ್ ಮಣ್ಣು ಮಿಕ್ಸ್ ಅದ ಅದು ಆಗೈತಲ್ಲ ಅದು ಅಡಿಲಿಗೆ ಹೋಗಿ ನಾನು ಮಾಡ್ತಿರೋದು ನೋಡಿ. ಆಮೇಲೆ ಇದೊಂದು CC ಮಾಡ್ತಿದ್ದೀನಿ ನಾನು, ಅದನ್ನ ನೋಡ್ಕೊಂಬ. ಹೌದು ಸರ್. ಅದಕ್ಕಾಗಿ ಸರ್ ಅದು ಹಿಂಗಿರ್ತೈತೆ ಸರ್. ದಯಮಾಡಿ ನನ್ನ ವಿನಂತಿ ಏನಂದ್ರೆ ಉದ್ಯೋಗ ಖಾತ್ರಿ ಯಾವ ಕೊಡ್ಬಾರ್ದು ಸರ್. ತಿಂದು ಬಿಡ್ತಾರೆ, ಎಲ್ಲರೂ ತಿಂದು ಬಿಡ್ತಾರೆ, ಎಲ್ಲ ತಿಂದು ಬಿಡ್ತಾರೆ. ನಾನು ಇನ್ಸ್ಪೆಕ್ಷನ್ ಹಾಕಿದ್ರೆ ಇವೆಲ್ಲ ಸಸ್ಪೆಂಡ್. ಹೌದು ಹಾಕ್ರಿ ಸರ್, ಹಾಕ್ರಿ ಹಾಕ್ರಿ ಸರ್. ಅದಕ್ಕೆ ಹೇಳ್ತೇನೆ ಸರ್ವೆ ಮಾಡ್ಬೇಕು ಹೇಳಿ. ಎಲ್ಲ ನೋಡಿದೆ ಮೇಡಮ್. ನಾನು ನಿಮ್ಮನೇನಾ ಇಲ್ಲಿ ಬಂದಿಲ್ಲ ಸರ್. ನಮ್ಮ ಕೈಗೆಲ್ಲ ಮಾಡ್ಕೊಂಡು ಹೇಳ್ತಾರೆ ಅದು ನಿಮ್ಮ ಕೈಗೆ ನೂರಾರು ಜನ ಹೇಳ್ತಾರೆ ಯಾಕೆ ಮಾಡೋದಲ್ಲ ಅದ್ರ ಬಗ್ಗೆ. ಒಂದು ವರ್ಷ ಸರ್, 2 ವರ್ಷ ಆಯ್ತು. 2 ವರ್ಷ ಅದಕ್ಕೆ ಬಿಟ್ಟು ಓಕೆ. ಅಲ್ಲಿಂದ ನೀರಾಗಿ ಡ್ರೈನೇಜ್ ಮಾಡಿ ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡಿ ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡಿ ಇಲ್ಲಿ ಕನೆಕ್ಟ್ ತುಂಬ್ಕೊಳ್ತಾರೆ. ಒಬ್ಬರಿದ್ರು ವಿಲೇಜ್ ಇವರು ಕಾಂಗ್ರೆಸ್ ಅಬ್ಜೆಕ್ಷನ್ ಮಾಡಿದ್ರೆ ಮಾನ್ಯ ಶಾಸಕರು ಮಕ್ಕಳಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಅವರು ಉತ್ತಮವಾಗಿ ಶಾಲಾ ಪರವಾಗಿ ಮಕ್ಕಳ ಪರವಾಗಿ ಕಾರ್ಯದರ್ಶಿಗಳ ಹೋದಾಗ ಪೂರ್ತಿ ರಾಜ್ಯಕ್ಕೆ ಕೊಡಿ, 53,000 ಶಾಲೆಗಳಿಗೆ ಕೊಡಿ, ಅನುಕೂಲ ಆಗ್ತದೆ ಅನ್ನೋದಕ್ಕೆ ನಮ್ಮ ಹಡಗಲಿ ತಾಲೂಕಿನ ಜನಪ್ರಿಯ ಶಾಸಕರ ವತಿಯಿಂದ ರಾಜ್ಯದ 53,000 ಶಾಲೆಗಳಿಗೂ ಕಟ್ಟೆ ಲೋಟಗಳು ಆಗ್ತಿರೋದಕ್ಕೆ ಇದು ಹೆಮ್ಮೆಯ ವಿಚಾರ. ಅದಕ್ಕೆ ಅವರಿಗೆ ನಮ್ಮ ಪರವಾಗಿ ನಮಗೆ
ಈಗ ಅಂಬೇಡ್ಕರ್ ಬಂದಂತ ಅಂಬೇಡ್ಕರ್ ಬಂದ ಈಗ ಓಟು ಖರೀದಿ ಆಫೀಸ್ ಸೂರಿಗೆ ಕಾಣುತ್ತೆ ಅಲ್ಲಿಂದ ಕೆರೆ ಐತಲ್ಲ ಸರ್ ಅಲ್ಲಿಂದ ಒಂದು 5-10 ಕಿಲೋಮೀಟರ್ ಈಗ ಸೇರಿ ಎಷ್ಟು ಮೀಟರ್ ಜನ ಕಾಲ್ ಬೇಕಲ್ಲ ಸರ್ ಆಯ್ತು ಈಗ ಪಾದಗಟ್ಟೆವರೆಗೆ CC ಮಾಡಿಸ್ಬಿಡೋಣ ಮುಂದೆ ಮೆಟ್ಲಿಗೆ ಮಾಡಿಸ್ಬಿಡೋಣ ಈಗ ಸರ್ಕಾರ ರೊಕ್ಕ ಅದೆಲ್ಲ ಗೊತ್ತಿದ್ದು ಸಾಹೇಬ್ರ ಕೈಲಿ ಗ್ರಾಂಟ್ ಕೊಡೋಕ್ಕಾಗಲ್ರಪ್ಪ ಅಲ್ಲಿ ಸರ್ಕಾರದ ಎಲ್ಲ ಗ್ಯಾರಂಟಿಗೆ ಹೋಗತ್ತವು ಉದ್ಯೋಗ ಖಾತ್ರಿ ನೀಟ್ ಮಾಡ್ರಪ್ಪ ಅಂದ್ರೆ ಎಲ್ಲ ತಿನ್ ತೇಗ್ತಾರೆ ಸರ್ ಈಗ ನಾನು ಕಂಪ್ಲೀಟ್ ಏನೇನು ವರ್ಕ್ ಅಂತೇಳಿ ಇವತ್ತೆಲ್ಲ ಅವ್ನು ಏನು ಮಾಡ್ತಾನಂತ ತಿಂಗಳ ಗಂಟೆ ನಾನು ರಿವ್ಯೂ ಸರ್ ಇಲ್ಲೊಂದು